ಹಲೋ ಗೈಸ್, ಇಡಿ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಈಗ ಒಂದು 11:30 ಆಗಿದೆ. ನನಗೆ ರಾಗಿ ಮುದ್ದೆ ಮಾಡುವ ಅಂತ ಫಸ್ಟ್ ಟೈಮ್ ಮಾಡೋದು. ಅಂದರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದ್ದೇನೆ ಹೇಗೆ ಮಾಡೋದಂತ. ಆದರೆ ವಿಡಿಯೋ ನೋಡಿದರೆ ಆಗೋದಿಲ್ಲ ಅಲ್ಲ, ನಾವೇ ಓನಾಗಿ ಮಾಡುವಾಗ ಬೇರೆ ಬೇರೆ ಟೈಪ್ ಆಗುತ್ತೆ. ಸೊ ನೋಡುವ, ನೀವು ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ನೀವು ಫಸ್ಟ್ ಟೈಮ್ ಮಾಡುವಾಗ ಹೇಗಾಗಿತ್ತು ಅಂತ. ಸೊ ನಾನಿಲ್ಲಿ ಫಸ್ಟಿಗೆ ನೀರಿಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಇನ್ನು ಈ ನೀರಿಗೆ ಸ್ವಲ್ಪ ನಾನು ಉಪ್ಪು ಹಾಕ್ತಿದ್ದೇನೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ರಾಗಿ ಹುಡಿ ಹಾಕಿ ಮಿಕ್ಸ್ ಮಾಡ್ತಾ ಬಂದರೆ ಆಯಿತು. ಅಂದರೆ ಅದೆಷ್ಟು ಗಟ್ಟಿಯಾಗುವ ತನಕ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಬರಬೇಕು. ಅಂದರೆ ಕಂಟಿನ್ಯೂಸ್ ಆಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ ನಿಮಗೆ ಮರದ್ದು ಕೋಲಿದ್ರೆ ಒಳ್ಳೆಯದು, ಗಂಟೆ ಎಲ್ಲ ಬರಲಿಕ್ಕೆ ಬಿಡಬಾರ್ದು. ಒಳ್ಳೆಯದಾಗಿ ಸ್ಮೂತಾಗಿ ಅದು ಮಿಕ್ಸ್ ಆಗಬೇಕು. ಸೊ ಈಗ ನೋಡ್ಬೋದು ತುಂಬ ಅಂದರೆ ತಿಕ್ಕಾಗ್ತಾ ಬಂದಿದೆ. ಸೊ ಈಗೇನೆ ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನಾನು ಇಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ತಗೊಳ್ತಿದ್ದೇನೆ, ಅಂದರೆ ಕೈಗೆ ಅಂಟ್ತದೆ ಅಂತ. ಮತ್ತು ಇನ್ನೊಂದು ಪ್ಲೇಟಲ್ಲಿ ನಾನು ಮುದ್ದೆ ಮಾಡ್ತಿದ್ದೇನೆ, ಅಂದರೆ ಈಚೆಯಿಂದ ಸ್ಪೂನಿಂದ ತೆಗೆದು ಈ ಪ್ಲೇಟಲ್ಲಿ ಮಾಡೋದಂತ.
ನಾನು ಅದರಲ್ಲಿ ತೆಗಿಲಿಕ್ಕೆ ಟ್ರೈ ಮಾಡಿದೆ, ಅದು ತೆಗಿಲಿಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಅದು ಕೋಲಿದ್ದು ಇದಲ್ಲ, ಅದರಲ್ಲಿ ಬರ್ತಿರಲಿಲ್ಲ ಅಂತ ಮತ್ತೆ ನಾನು ಸ್ಪೂನಿಂದನೇ ತೆಗೆದೆ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಅಂದರೆ ಆಲ್ಮೋಸ್ಟ್ ಹೀಗೇ ಆಗೋದದು. ಸ್ವಲ್ಪ ತಿಕ್ಕಾಗಬೇಕಿತ್ತು, ಅಂದರೆ ಆ ಹಿಟ್ಟು ಸ್ವಲ್ಪ ಇನ್ನೂ ಅಂದರೆ ಗಟ್ಟಿಯಾಗಬೇಕಿತ್ತು ಅನಿಸುತ್ತೆ. ಮತ್ತೆಲ್ಲ ಸರಿಯಾಗಿದೆ, ಉಪ್ಪು ಅದೆಲ್ಲ ಸರಿಯಾಗಿ ಬಂದಿದೆ. ತುಪ್ಪ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಬಿಸಿಯಲ್ಲೇ ಮಾಡಬೇಕು ಅದನ್ನು, ಅಂದರೆ ಉಂಡೆ ಕಟ್ಟಬೇಕು, ಇಲ್ಲಾಂದರೆ ಮತ್ತೆ ಆಗಲ್ಲ. ಆದರೆ ಅದು ತುಂಬ ಬಿಸಿ ಇತ್ತು. ಸೊ ನೋಡ್ಬೋದು, ಅಷ್ಟು ಅಂದರೆ ಆ ಪ್ಯಾಕೆಟಲ್ಲಿ ಇದ್ದದ್ದು ಅರ್ಧ ಹಿಟ್ಟು ನಾನು ಹಾಕಿದ್ದು, ಅದರಲ್ಲಿ 3 ರಾಗಿ ಮುದ್ದೆ ಆಯಿತು. ಇದು ಒಂದು ತಿಂದ್ರೇ ಹೊಟ್ಟೆ ಫುಲ್ಲಾಗುತ್ತೆ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ಇಲ್ಲಿ ಸ್ವಲ್ಪ ಚಿಕನ್ ಸಾರಿತ್ತು, ಅದರಲ್ಲೇ ತಿಂತಿದ್ದೇನೆ. ಆ್ಯಕ್ಚುಲಿ ಇದಕ್ಕೆ ತುಂಬ ತೆಳು ಸಾರಿದ್ರೆ ಒಳ್ಳೆಯದಾಗೋದು. ನೆಕ್ಸ್ಟ್ ಟೈಮ್ ತೆಳು ಸಾರಲ್ಲಿ ಟ್ರೈ ಮಾಡ್ತೇನೆ. ಸೊ ತುಂಬ ಒಳ್ಳೆಯದಾಗಿತ್ತು, ಸಖತ್ತಾಗಿ ಬಂದಿತ್ತು ಟೇಸ್ಟ್ ಕೂಡ. ಎಂತಂದರೆ ಇದು ತೋರಿಸ್ತೇನೆ, ಈ ಟಾಪ್ಸ್ ಹೇಗುಂಟಂತ ಹೇಳಿ. ಕುರ್ತಾ ಇದು, ಇಲ್ಲಿ ಮತ್ತೆ ಫುಲ್ ಪ್ಲೇನ್, ಇಲ್ಲಿ ಮಾತ್ರ ಸ್ವಲ್ಪ ಡಿಸೈನ್ ಉಂಟು, ಹೀಗೆ ಕಾಣುತ್ತೆ. ಸೊ ನೆಕ್ಸ್ಟ್ ಇದು ಆನ್ಲೈನಲ್ಲಿ ತಗೊಂಡದ್ದಲ್ಲ, ನಾನು ಇಲ್ಲೇ ಶಾಪಲ್ಲಿ ತಗೊಂಡದ್ದು. ಸೊ ನೋಡ್ಬೋದು, ಇದು ಕೂಡ ಫುಲ್ ಹೀಗೆ ಡಿಸೈನ್ಸ್, ಇಲ್ಲಿ ಎಂಬ್ರಾಯ್ಡರಿ ವರ್ಕ್ ಬಂದು ಹೀಗೆ ಬರ್ತದೆ. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಎಣಿಸಿದ್ದು ನನಗೆ ಸೂಟ್ ಆಗಲ್ಲ ಅಂತ, ಬಟ್ ಇದು ಕಲ್ಲರೇ ಒಳ್ಳೇದು ಕಾಣ್ತುಂಟು. ಅಂದರೆ ನನಗೆ ಜೀನ್ಸಿಗೆ ಆಗಲಿಕ್ಕೆ ನಾನು ಅದಕ್ಕೆ ಇದು ಹಾಕಲ್ಲ, ಎಂತ ಲೆಗಿನ್ಸ್ ಎಲ್ಲ ಹಾಕಲ್ಲ, ನಾನು ಜೀನ್ಸಿಗೆ ಹಾಕೋದು. ಇದು ಮಾತ್ರ ಲೆಗಿನ್ಸ್ ಹಾಕಬೇಕಾಗುತ್ತೆ, ಯಾಕಂದರೆ ಇದು ಸ್ವಲ್ಪ ಜಿಗಿ ಜಿಗಿ ಟಾಪ್ ನೋಡಿ. ತುಂಬ ನನಗೆ ಇದು ಕಲ್ಲರ್ ಆ್ಯಕ್ಚುಲಿ ಕಣ್ಣಿಗೆ ಹೊಡಿತಿತ್ತು, ಅಂದರೆ ತುಂಬ ಡಾರ್ಕ್, ಚಂದ ಕಾಣಲ್ವಾ ಅಂತ ಎಣಿಸಿದೆ. ಬಟ್ ಇದು ಸೂಪರ್ ಕಾಣ್ತುಂಟು. ಇಲ್ಲಿ ನೋಡಿ ಬಾರ್ಡರ್ ಎಲ್ಲ, ನಿಮಗೆ ಕ್ಯಾಮರಾದಲ್ಲಿ ಗೊತ್ತಾಗ್ಬೋದು, ಇದು ತೆಗೆದರೆ ಜಸ್ಟ್ ಲೈಟ್ ಕಾಣ್ತಿದೆ ನೋಡಿ, ಸ್ಕಿನ್ ಬ್ರೈಟ್ ಕಾಣ್ತದೆ ನೋಡಿ. ಸೊ ಇದು ಒಂದು ತಗೊಂಡೆ. ಸೊ ಇಷ್ಟೇ 3 ಟಾಪ್ಸ್ ತಗೊಂಡದ್ದು. ಬೆಳ್ಮನಲ್ಲಿ ತಗೊಂಡೆ, ಜಯಲಕ್ಷ್ಮಿಯಲ್ಲಿ ಆಫರ್ ಇತ್ತು ಅಲ್ಲಿ ಸ್ವಲ್ಪ, ಅದಕ್ಕೆ. ಸೊ ನಿಮಗೆ 200ಗೆ 400ಗೆ 500ಗೆ ಅಂದರೆ ಡಿಫ್ರೆಂಟ್ ರೇಂಜಲ್ಲಿ ಕುರ್ತಾ ಎಲ್ಲ ಉಂಟು. ಮತ್ತು ಲೆಗಿನ್ಸ್ 600ಗೆ 3 ಮತ್ತು ಜೀನ್ಸ್ 1000ಗೆ 2, ಅದೆಲ್ಲ ಆಫರ್ ಉಂಟು ಈಗ. ಇದು ಐ ಥಿಂಕ್ ಜುಲೈ 8 ತನಕ ಮಾತ್ರ, ಮತ್ತೆ ಇಲ್ಲ.
ಸೊ ನಿಮಗೆ ಕೂಡ ಅಂದರೆ ಇದು ನಾನು ಬ್ಲಾಗ್ ಹಾಕುವಾಗ ಲೇಟ್ ಆಗುತ್ತೆ. ಸೊ ಈಗ 5:30 ಆಗ್ತಾ ಬಂತು ಸಂಜೆದ್ದು. ಸೊ ಕಬಾಬ್ ಫ್ರೈ ಮಾಡಲಿಕ್ಕೆ ಮಸಾಲ ಹಾಕಿಟ್ಟಿದ್ದೆ ಆಗ. ಸೊ ಈಗ ಕಬಾಬ್ ಫ್ರೈ ಮಾಡುವ, ತೋರಿಸ್ತೇನೆ. ಸ್ವಲ್ಪ ಆಲ್ರೆಡಿ ಮೊನ್ನೆ ನಾನು ಪೂರಿ ಮಾಡಲಿಕ್ಕೆ ಯೂಸ್ ಮಾಡಿದ ಆಯಿಲ್ ಉಂಟು, ಇದರಲ್ಲೇ ಮಾಡೋದು. ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ಕಬಾಬನ್ನು ಹಾಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಜಜ್ಜಿ ಹಾಕಿ ಮಿಕ್ಸ್ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತೆ ಫ್ರೈ ಮಾಡುವಾಗ, ಅಂದರೆ ಫ್ಲೇವರ್ಫುಲ್ ಇರುತ್ತೆ. ಈಗ ಸದ್ಯಕ್ಕೆ ಕರಿಬೇವು ಸೊಪ್ಪು ಇಲ್ಲ, ಈಗ ಮಳೆ ಬರ್ತುಂಟು. ಸೊ ಈಗ ಎಣ್ಣೆ ಬಿಸಿ ಆಗ್ತಾ ಬಂದಿದೆ, ಇನ್ನು ಒಂದೊಂದೇ ಹಾಕುವ. ಸಾಕು, ಫ್ರೈ ಆದಮೇಲೆ ಸಿಗ್ತೇನೆ.